ತಂಪೂರಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಸಿರಿಗಂಧ ಜಾನಪದ ಸಾಪ್ತಾಹಿಕ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಬ್ಬ, ಜಾತ್ರೆ, ಉತ್ಸವಗಳಲ್ಲಿ ಮನರಂಜನೆಗಾಗಿ ಹಾಕುವ ವಿವಿಧ ವೇಷಗಳಲ್ಲಿ ಪಾಳೆಗಾರನ ವೇಷವೂ ಒಂದು. ಈ ಕಲೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಪಾಳೆಗಾರರದ್ದು ದರ್ಪದ ಆಡಳಿತ. ಈಗಲೂ ಹಳ್ಳಿಗಳಲ್ಲಿ ನಾನು ಹೇಳಿದ್ದು ನಡೆದೇ ತೀರಬೇಕು ಎನ್ನುವಂತೆ ವರ್ತಿಸೋರು ನೋಡಿದಾಗ ಅವನೇನಪ್ಪ ಪಾಳೆಗಾರ ಆಗ್ಬಿಟ್ಟವನೇ ಎಂದು ಆಡ್ಕೊಳ್ಳೋದುಂಟು. ಆದರೆ ವಾಸ್ತವವಾಗಿ ಪಾಳೆಗಾರರು ಸ್ವಾಭಿಮಾನ, ಸಾಹಸ, ಪರಾಕ್ರಮಗಳಿಗೆ ಹೆಸರಾದವರು. ಇವರ ಕ್ರೂರ ದೃಷ್ಟಿ ಬಿದ್ದವರು ಉಳಿಯುವುದು ಕಷ್ಟ. ಕೃಪಾದೃಷ್ಟಿ ಬಿದ್ದವರಿಗೆ ಯಾವ ತೊಂದರೆಯೂ ಇಲ್ಲ. ಇಂದು ಪಾಳೆಗಾರಿಕೆ ಇಲ್ಲ, ಆದರೆ ಅವರ ದರ್ಪ, ಆಡಳಿತ, ಸಾಹಸದ ಕುರುಹಾಗಿ ಈಗಲೂ ಹಳ್ಳಿಗಳಲ್ಲಿ ಪಾಳೆಗಾರನ ವೇಷವನ್ನು ಹಾಕಿ ಮೆರೆಯುತ್ತಾರೆ. ಬನ್ನಿ, ತುಮಕೂರು ಜಿಲ್ಲೆಯ ಅರಿಯೂರಿಗೆ ಹೋಗಿ ಆ ಪಾಳೆಗಾರನ ಪ್ರತಾಪವನ್ನೀಗ ನೋಡೋಣ. ವಿಜಯನಗರ ಕಾಲದ ಆಡಳಿತದಲ್ಲಿ ದಕ್ಷಿಣ ಕರ್ನಾಟಕವನ್ನು ಹಲವಾರು ಸಾಮಂತರು ವಿಜಯನಗರದ ಅರಸುಗಳ ಕೈಕೆಳಗೆ ಆಳುತ್ತಿದ್ದ ವಿಷಯ ಈ ನಾಡಿನ ಚರಿತ್ರೆ ಬಲ್ಲವರಿಗೆ ತಿಳಿಯುತ್ತದೆ. ವಿಜಯನಗರ ಕಾಲದ ಶಿಲಾ ಶಾಸನಗಳು ಇಂತಹ 10 ಸಾಮಂತ ರಾಜರುಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ಸಾಮಂತರು ತಮ್ಮ ಚಕ್ರವರ್ತಿಗೆ ಒಳ್ಳೆಯದಾಗಲಿ ಎಂದು 10 ದೇವಾಲಯಗಳಿಗೆ ದಾನದತ್ತಿಗಳನ್ನು ಕೊಟ್ಟ ವಿವರ ಶಾಸನಗಳಲ್ಲಿ ಕಂಡುಬರುತ್ತದೆ. ವಿಜಯನಗರದ ಕೊನೆಯ ಅರಸು ರಾಮರಾಯ ಸೋತು ಸಾಮ್ರಾಜ್ಯ ಪತನಗೊಂಡ ನಂತರ ಚಕ್ರವರ್ತಿಯ ಕೈಕೆಳಗಿದ್ದ ಸಾಮಂತರು, ಪಾಳೆಯಗಾರರು ನಿರಂಕುಶರಾಗಿ ತಮ್ಮದೇ ಆದ ಪುಟ್ಟ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಂಡರು. ಹೀಗೆ ನಿರ್ಮಿಸಿಕೊಂಡ ಅತಿ ಪುಟ್ಟ ಪ್ರದೇಶಕ್ಕೆ ಪಾಳೆಯಪಟ್ಟು ಎಂದು ಕರೆಯಲಾಯಿತು. ಈ ಪಾಳೆಯಪಟ್ಟಿಗೆ ಒಡೆಯನಾದವನನ್ನು ಪಾಳೆಗಾರ ಎಂದು ಕರೆದರು. ಕನ್ನಡ ನಾಡಿನಲ್ಲಿ ಹೆಸರಾಂತ ಪಾಳೆಗಾರರೆಂದರೆ ಚಿತ್ರದುರ್ಗದ ಹಿನ್ನೆಲೆಯ ಪಾಳೆಗಾರರು, ಹಾಗಲವಾಡಿಯ ಪಾಳೆಯಗಾರರು, ಮರುಸುನಾಡ ಪಾಳೆಯಗಾರರು ಪ್ರಮುಖರು. ಈ ಪಾಳೆಯಗಾರರು ತಮಗೆ ಸೇರಿದ್ದ ಪುಟ್ಟ ಹಳ್ಳಿಯನ್ನೇ ಆಡಳಿತಕ್ಕೆ ಒಳಪಡಿಸಿಕೊಂಡು ಆಳಿದ್ದುಂಟು. ಹೀಗೆ ಪಾಳೆಗಾರನ ಆಳ್ವಿಕೆಗೆ ಒಳಗಾದ ಹಳ್ಳಿಯ ಸುತ್ತ ಒಂದು ಕೋಟೆ ಇರುವುದನ್ನು ನಾವು ಇಂದೂ ಕಾಣಬಹುದು. ಈ ಕೋಟೆಯೊಳಗಿನ ಪಾಳೆಗಾರ ಮಾಡಿದ್ದೇ ಆಡಳಿತ, ಹೇಳಿದ್ದೇ ಆಜ್ಞೆ. ಈತನ ಆಳ್ವಿಕೆಗೆ ಒಳಪಟ್ಟ ಜನರು ಪಾಳೆಗಾರನಿಗೆ ಭಯಭಕ್ತಿಗಳಿಂದ ನಡೆದುಕೊಂಡು ಕಾಣಿಕೆಗಳನ್ನು ಕೊಟ್ಟು ಓಲೈಸುತ್ತಿದ್ದ ಬಗ್ಗೆ ಜನಪದ ಕಥೆಗಳಲ್ಲಿ ದಾಖಲೆಗಳಿವೆ. ಜನರು ಪಾಳೆಯಗಾರನ ಬಗ್ಗೆ ಭಯ ಗೌರವಗಳನ್ನು ಇರಿಸಿಕೊಳ್ಳಲೆಂಬ ಆಶಯದಿಂದ ಈ ಪಾಳೆಯಗಾರ ಆಗಾಗ್ಗೆ ಬೀದಿಗಳಲ್ಲಿ ಮೆರವಣಿಗೆ ಹೊರಡುತ್ತಿದ್ದನೆಂದು ಒಂದು ನಂಬಿಕೆ ಇದೆ. ಆತ ರೋಷ ಭೀಷಣನಾಗಿದ್ದ, ಶೂರನಾಗಿದ್ದ, 10 ಬಗೆಯ ಆಯುಧಗಳನ್ನು ಹೊಂದಿದವನಾಗಿದ್ದ. ಪಾಳೆಯಗಾರನ ಶಕ್ತಿ ಪ್ರದರ್ಶನ ಈ ಪರಿಯಲ್ಲಿ ನಡೆಯುತ್ತಿತ್ತು. ಜನಪದ ಕಾವ್ಯ ಕಥೆಗಳಲ್ಲಿ ಮೂಡಿಬಂದ ಈ ಸಂಗತಿ ಪಳೆಯುಳಿಕೆಯಾಗಿ ಮನರಂಜನೆಯ ಉದ್ದೇಶದಿಂದ ವೇಷಗಾರಿ ಪಾಳೆಗಾರರನ್ನು ಈಗಲೂ ಕೆಲ ಊರುಗಳಲ್ಲಿ ಆಚರಿಸುವ ಹಬ್ಬ, ಜಾತ್ರೆಗಳಲ್ಲಿ ಕುಣಿಸುವುದುಂಟು. ಯಕ್ಷಗಾನ ರಂಗ ನಮ್ಮ ನಾಡಿಗೆ ಅನೇಕ ಕಲಾರತ್ನಗಳನ್ನು ನೀಡಿದೆ. ಜೀವಮಾನವನ್ನೆಲ್ಲ ಈ ಕಲೆಗಾಗಿಯೇ ಸವೆಸಿ ಅದರ ಮೂಲಕ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವುದರ ಜೊತೆಗೆ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಹೆಚ್ಚಿಸಿದ ಕೀರ್ತಿಯೂ ಈ ಕಲಾವಿದರ ಪಾಲಿಗೆ ಇದೆ. ಯಕ್ಷಗಾನ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವುದರೊಂದಿಗೆ ಈ ಕಲೆಯಲ್ಲಿ ವಿಶೇಷವಾದ ಅಭಿರುಚಿಯನ್ನು ಹುಟ್ಟಿಸಲು ಈ ಕಲಾವಿದರೇ ಕಾರಣಕರ್ತರೆಂದರೆ ತಪ್ಪಾಗಲಾರದು. ಅಂತಹ ಕಲಾವಿದರ ಪೈಕಿ ಹಿರಿಯರಾದ
ಕುಂದಾಪುರದ ಶ್ರೀ ಎಂ ಹೆಗಡೆಯವರು ಒಬ್ಬರು. ದೀರ್ಘಕಾಲ ಯಕ್ಷಗಾನದಲ್ಲಿ ವೇಷ ಧರಿಸಿ ಈಗ ಸ್ವತಃ 2 ಮೇಳಗಳನ್ನು ನಡೆಸುತ್ತಿರುವ ಶ್ರೀ ಎಂ ಹೆಗಡೆಯವರು ಶ್ರೀ ಎಚ್.ಎಲ್. ನಾಗೇಗೌಡರ ಪ್ರಶ್ನೆಗಳಿಗೆ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನೀವು ವಕೀಲರಾಗಿದ್ದರೂ, ವೃತ್ತಿಯಲ್ಲಿ ವಕೀಲರಾದರೂ, ಪ್ರವೃತ್ತಿಯಲ್ಲಿ ಯಕ್ಷಗಾನವನ್ನು ನೀವು ಪ್ರೀತಿಸಿದ್ದೀರಿ, ಅದನ್ನು ಮೆಚ್ಕೊಂಡಿದ್ದೀರಿ, ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಯಕ್ಷಗಾನದಲ್ಲಿ 2 ತಿಟ್ಟುಗಳಿದ್ದಾವೆ. ಒಂದು ದಕ್ಷಿಣ ತೆಂಕು ತಿಟ್ಟು, ಇನ್ನೊಂದು ಬಡಗು ತಿಟ್ಟು. ನೀವು ಬಡಗು ತಿಟ್ಟಿಗೆ ಸೇರಿದಂಥವರು. ಸರಿ. ಈ 2 ತಿಟ್ಟುಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳೇನು? ಒಂದು ಅವರ ವೇಷಭೂಷಣಗಳಲ್ಲಿ, 2 ಹಾಡುಗಾರಿಕೆಯಲ್ಲಿ, 3 ಕುಣಿತದಲ್ಲಿ, 4 ವಾದ್ಯಗಳಲ್ಲಿ. ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ತಾವು ನಮ್ಮ ಸಿರಿಗಂಧದ ಪ್ರೇಕ್ಷಕರಿಗೆ ಪರಿಚಯ ಮಾಡಿಕೊಡಬೇಕು. ಕರಾವಳಿ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಬಡಗುತಿಟ್ಟು ಎಂಬ 2 ಪ್ರಮೇಯಗಳಿದ್ದದ್ದು ನಿಜ. ತೆಂಕುತಿಟ್ಟಿನ ವೇಷಗಳಲ್ಲಿ, ಬಡಗುತಿಟ್ಟಿನ ವೇಷಗಳಲ್ಲಿ ತಾರತಮ್ಯ ಇದೆ. ತೆಂಕುತಿಟ್ಟಿನ ವೇಷಗಳು ಕಥಕ್ಕಳಿಯ ಪ್ರಭಾವದಿಂದ ಬಂದವುಗಳು ಅಂತ ಹೇಳಿದರೆ ಅದು ಸತ್ಯವಾದಂಥ ಮಾತು. ಆದರೆ ಬಡಗುತಿಟ್ಟು ಮುಖ್ಯವಾಗಿ ಬ್ರಹ್ಮಾವರ, ಕೋಟ, ಕುಂದಾಪುರದ ಅಲ್ಲಿ ಇರುವಂತಹ ಈ ತಿಟ್ಟಿನಲ್ಲಿ ವೇಷಭೂಷಣಗಳು ಸ್ವಂತಿಕೆಯದ್ದು. ಯಾವುದೇ ಒಂದು ಪ್ರಭಾವ ಈ ವೇಷಭೂಷಣಗಳ ಮೇಲೆ ಬೀರಿಲ್ಲ. ಹಾಡುಗಾರಿಕೆ ವಿಚಾರದಲ್ಲಿ 2 ಕಡೆಯವರು ತಾಳ ಲಯ ಬದ್ಧವಾಗಿಯೇ ಹಾಡ್ತಾರೆ. ಆದರೆ ತೆಂಕು ಭಾಗವತರು ಉಪಯೋಗಿಸುವಂತಹ ಆ ಒಂದು ಸಾಧನ ಅದು ಜಾಗಟೆ. ನಮ್ಮ ಬಡಗಿನವರು ಉಪಯೋಗಿಸುವಂತಹದ್ದು ತಾಳ. ಇನ್ನು ಮೃದಂಗದ ವಿಚಾರದಲ್ಲಿ ಹಾಗೂ ಚೆಂಡೆಯ ವಿಚಾರದಲ್ಲಿ ಭಾಗವತನ ಶ್ರುತಿಗಿಂತ 1 ಪಟ್ಟು ಮೇಲು ಶ್ರುತಿ ಅವರ ತೆಂಕುತಿಟ್ಟಿನವರ ಮದ್ದಲೆಗೆ ಮತ್ತು ಚೆಂಡೆಗೆ ಅವರು ಅಳವಡಿಸಿಕೊಡ್ತಾರೆ. ಆದರೆ ಬಡಗುತಿಟ್ಟಿನಲ್ಲಿ ಭಾಗವತನ ಶ್ರುತಿ, ಮದ್ದಲೆಯ ಶ್ರುತಿ ಮತ್ತು ಚೆಂಡೆಯ ಶ್ರುತಿ ಈ 3 ಒಂದೇ ತೆರನಾದುದು. ಅದರಲ್ಲಿ ಮೇಲು ಕೆಳಗೆ ಎಂಬುದು ಇಲ್ಲ. ಅವರ ಹಾಡುಗಾರಿಕೆಯಲ್ಲಿ ಅಭಿನಯಕ್ಕೆ ಬೇಕಾಗಿಯೇ ಹಾಡುವಂಥ ಒಂದು ಕ್ರಮ ಇಲ್ಲ. ನಮ್ಮಲ್ಲಿ ಅಭಿನಯಕ್ಕೆ ಬೇಕಾದಂಥ ಪೂರಕವಾದಂಥ ಹಾಡುಗಾರಿಕೆ ಇದೆ. ಈ ರೀತಿಯಲ್ಲಿ ವ್ಯತ್ಯಾಸವನ್ನು ಹಾಡುಗಾರಿಕೆಯಲ್ಲಿ ನಾವು ಕಾಣಬಹುದು. ಕುಣಿತದಲ್ಲಿ ಎಲ್ಲ ತಾಳಗಳಿಗೂ ನಮ್ಮ ಬಡಗುತಿಟ್ಟಿನ ಕಲಾವಿದರು ಕುಣಿಯುತ್ತಾರೆ. ಅದರಲ್ಲಿ ಬಡಗುತಿಟ್ಟಿನ ಕಲಾವಿದರ ಕುಣಿತದಲ್ಲಿ ವಿವಿಧತೆ ಇದೆ, ವೆರೈಟಿ. ಆದರೆ ತೆಂಕುತಿಟ್ಟಿನ ಕಲಾವಿದರಲ್ಲಿ ಅದೇ ತಾಳಕ್ಕೆ ಆ ರೀತಿಯ ಒಂದು ವಿವಿಧತೆ ಇಲ್ಲ. ಅವರು ಕಿರು ಕುಣಿತವನ್ನು ಮಾಡಿ ಆಮೇಲೆ ತ್ವರಿತಗತಿಯಲ್ಲಿ ಅಥವಾ ಏರುಗತಿಯಲ್ಲಿ ಏರಿನಲ್ಲಿ ಪದ ಹೇಳಿದಾಗ ಗಿರಿಕೆ ಹೊಡೆಯುತ್ತಾರೆ. ನಮ್ಮಲ್ಲಿ ಏರುಗತಿಯ ಪದವನ್ನು ಹೇಳುವ ಸಂದರ್ಭದಲ್ಲಿ ನಾವು ಕುಂಚೆಟ್ಟು ಅಥವಾ ಹಾರೋದು, ನಗೆಯುವುದು. ಆಮೇಲೆ ಈ ಬಣ್ಣದ ವೇಷಗಳಿದಾವಲ್ಲ, ನಿಮ್ಮ ಅಲ್ಲಿಗೂ ಅದಕ್ಕೂ ಈ ತೆಂಕು ಬಡಗುತಿಟ್ಟಿಗೂ ಏನು ವ್ಯತ್ಯಾಸ ಉಂಟು. ಯಾಕೆಂದರೆ ಅವರ ಬಣ್ಣದ ವೇಷ ಅದು ಕಥಕ್ಕಳಿಯಿಂದ ಬಂದಂಥದ್ದು. ಆದ್ದರಿಂದ ಅವರ ಬಣ್ಣದ ವೇಷ ಭಾಳ ಭೀಕರವಾಗಿ ತೋರ್ತದೆ.
ನಮ್ಮ ಬಣ್ಣದ ವೇಷ ಅಷ್ಟೊಂದು ಭೀಕರವಾಗಿ ತೋರುವುದಿಲ್ಲ. ಆದರೆ ಆ ಕಾರಣದಿಂದಾಗಿ ಬಣ್ಣದ ವೇಷದ ವಿಚಾರದಲ್ಲಿ ಬಡಗುತಿಟ್ಟಿಗಿಂತ ತೆಂಕುತಿಟ್ಟಿನವರ ಬಣ್ಣದ ವೇಷವೇ ಭೀಕರವಾಗಿ ತೋರುತ್ತೆ. ಈಗ ಯಕ್ಷಗಾನ ಈ ಆಧುನಿಕ ಕಾಲದಲ್ಲಿ ಹಾಂ, ಇಷ್ಟೊಂದು ಬೆಳೆದಿರುತ್ತೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ತಾಂತ್ರಿಕವಾಗಿ ಮುಂದುವರೆದಿರ್ತಕ್ಕಂಥ ಕಾಲದಲ್ಲಿ ಈ ಯಕ್ಷಗಾನಕ್ಕೆ ಜನರ ಪ್ರೋತ್ಸಾಹ ಇದೆಯಾ? ಮೊದಲಿನಂತೆ ಪ್ರೋತ್ಸಾಹ ಇದೆಯಾ? ಹೇಗೆ? ರೇಡಿಯೋ, ಹಾಂ, ಟಿ ವಿ, ಹಾಂ, ಚಲನಚಿತ್ರ ಇತ್ಯಾದಿಗಳು ವಿಫಲವಾಗಿರುವಾಗ ಯಕ್ಷಗಾನಕ್ಕೆ ಜನರ ಬೆಂಬಲ ಸಿಗಲಾರದು ಎಂಬಂಥ ಒಂದು ಸಂದೇಹ ನಮ್ಮ ಪಾಲಿಗಿತ್ತು. ಆದರೆ ಈಗ ನೋಡುವಾಗ ಇವುಗಳಿದ್ದರೂ, ಟಿ ವಿ ಬಂದಿದ್ದರೂ ಯಕ್ಷಗಾನಕ್ಕೆ ಜನರ ಪ್ರೋತ್ಸಾಹ ಚೆನ್ನಾಗಿ ಇದೆ, ಮೊದಲಿಗಿಂತಲೂ ಹೆಚ್ಚಾಗಿದೆ ಅಂತ ಹೇಳಿದರೆ ಸತ್ಯಕ್ಕೆ ಹತ್ತಿರವಾದಂಥ ಮಾತು. ಯಾಕೆಂದರೆ ನಮ್ಮ ಈ ಬಡಗುತಿಟ್ಟಿನಲ್ಲಿ 10 ಬಯಲಾಟ ಮೇಳಗಳು ತಿರುಗಾಡ್ತಾ ಇವೆ ಮತ್ತು 3 ಡೇರೆ ಆಟದ ಮೇಳಗಳು, ಟೆಂಟ್ ಆಟದ ಮೇಳಗಳು ತಿರುಗಾಡ್ತಾ ಇವೆ. ಟೆಂಟ್ ಆಟದ ಮೇಳಗಳ ವಿಚಾರ ಬಿಟ್ಟು ಬಯಲಾಟದ ಮೇಳಗಳ ವಿಚಾರವನ್ನೇ ನಾವು ತೆಗೆದುಕೊಂಡರೆ ಈ 10 ಮೇಳಗಳಿಗೆ ಪ್ರತಿನಿತ್ಯವೂ ಪ್ರದರ್ಶನ ಸಿಗುತ್ತೆ ಜನರ ಪ್ರೋತ್ಸಾಹದಿಂದ ಅಂತ ಹೇಳುವಾಗ ಜನರ ಪ್ರೋತ್ಸಾಹ ಯಕ್ಷಗಾನ ಕಲೆಗೆ ವಿಫಲವಾಗಿದೆ ಅಂತ ನಾವು ಖಂಡಿತವಾಗಿ ಹೇಳಬಹುದು. ಈ ವಯಸ್ಸಿನಲ್ಲೂ ಈ ಮೇಳಗಳನ್ನು ಕಟ್ಟಿಕೊಂಡು ಯಕ್ಷಗಾನದಲ್ಲಿ ಕುಣಿದು ಹಾಡಿ ಸಂತೋಷ ಪಡ್ತಕ್ಕಂಥದ್ದು ನಿಜವಾಗಿಯೂ ನಮ್ಮ ನಾಡಿನ ಭಾಗ್ಯ. ಉತ್ತರ ಕರ್ನಾಟಕದ ಭಾಗದಲ್ಲಿ ವೃತ್ತಿಗಾಯನ ಪರಂಪರೆಯಲ್ಲಿ ಚೌಡಿಕೆ ಮೇಳ ಪ್ರಮುಖವಾದದ್ದು. ಯಲ್ಲಮ್ಮನ ಆರಾಧನೆಯ ರೂಪವಾಗಿ ಹುಟ್ಟಿಕೊಂಡ ಈ ಕಲೆ ನಾಡಿನುದ್ದಕ್ಕೂ ಪ್ರಚಲಿತದಲ್ಲಿದೆ. ಚೌಡಿಕೆ ಮೇಳದ ಜನಪ್ರಿಯತೆಗೆ ಮತ್ತೊಂದು ಹೆಸರು ಶ್ರೀಮತಿ ಗೌರವ ಮಾದರ ಮತ್ತು ಶ್ರೀಮತಿ ಲಕ್ಷ್ಮವ್ವ ಮಾದರ. ಬಿಜಾಪುರ ಜಿಲ್ಲೆಯ ತಿಕ್ಕೋಟದ ಈ ಸಹೋದರಿಯರು ಚೌಡಿಕೆ ನುಡಿಸುತ್ತಾ ಹಾಡಲು ಶುರು ಮಾಡಿದರೆ ನೆರೆದ ಪ್ರೇಕ್ಷಕರು ಮೈಮರೆಯುತ್ತಾರೆ. ಯಾಕೆ ಮಾತಾಡವಲ್ಲೆ ರೇಣು, ಯಾಕೆ ಒಳಗಾಗವಲ್ಲೆ, ಮಲ್ಲಿಗೆ ಹೂವನಿಲ್ಲ ಮಾಲಿಗೆ ತಂದಿನಿ, ಯಾಕೆ ಮಾತಾಡವಲ್ಲೆ, ಮಲ್ಲಿಗೆ ಹೂವನಿಲ್ಲ ಮಾಲಿಗೆ ತಂದಿನಿ, ಯಾಕೆ ಮಾತಾಡವಲ್ಲೆ, ಯಾಕೆ ಮಾತಾಡವಲ್ಲೆ ರೇಣುಕ, ಯಾಕೆ ಒಳಗಾಗವಲ್ಲೆ, ಚಂಡುವ ಹೂವನಿಲ್ಲ ದಂಡಿಗೆ ತಂದಿನಿ, ಯಾಕೆ ಮಾತಾಡವಲ್ಲೆ, ಚಂಡುವ ಹೂವನಿಲ್ಲ ದಂಡಿಗೆ ತಂದಿನಿ, ಯಾಕೆ ಮಾತಾಡವಲ್ಲೆ, ಯಾಕೆ ಮಾತಾಡವಲ್ಲೆ ರೇಣುಕ, ಯಾಕೆ ಒಳಗಾಗವಲ್ಲೆ, ದಾಸ್ಯಾಳ ಹೂವನಿಲ್ಲ ಹಾಸಿಗೆ ತಂದಿನ್, ಯಾಕೆ ಮಾತಾಡವಲ್ಲೆ, ದಾಸ್ಯಾಳ ಹೂವನಿಲ್ಲ ಹಾಸಿಗೆ ತಂದಿನ್, ಯಾಕೆ ಮಾತಾಡವಲ್ಲೆ, ಯಾಕೆ ಮಾತಾಡವಲ್ಲೆ ರೇಣುಕ, ಯಾಕೆ ಒಳಗಾಗವಲ್ಲೆ, ಅಡಿಕೆಯ ಹೂವನಿಲ್ಲ ಕಿಟಕಿಗೆ ತಂದಿನಿ, ಯಾಕೆ ಮಾತಾಡವಲ್ಲೆ, ಅಡಿಕೆಯ ಹೂವನಿಲ್ಲ
ಕಿಟಕಿಗೆ ತಂದಿನಿ ಯಾಕೆ ಮಾತಾಡವಲ್ಲೆ ಯಾಕೆ ಮಾತಾಡವಲ್ಲೆ ರೇಣುಕಾ ಯಾಕೆ ಒಳಗಾಗವಲ್ಲೆ ಸೇವಂತರುವನಿಲ್ಲ ಸೇವಕ ತಂದಿನಿ ಯಾಕೆ ಮಾತಾಡವಲ್ಲೆ ಸೇವಂತರುವನಿಲ್ಲ ಸೇವಕ ತಂದಿನಿ ಯಾಕೆ ಮಾತಾಡವಲ್ಲೆ ಯಾಕೆ ಮಾತಾಡವಲ್ಲೆ ರೇಣುಕಾ ಯಾಕೆ ಒಳಗಾಗವಲ್ಲೆ ಬಾಲಾರ ಬಂದ ನಿನ್ನ ರಾಜಂಗಳುಡಿಗ್ಯಾರ ಯಾಕೆ ಮಾತಾಡವಲ್ಲೆ ಬಾಲಾರ ಬಂದ ನಿನ್ನ ರಾಜಂಗಳುಡಿಗ್ಯಾರ ಯಾಕೆ ಮಾತಾಡವಲ್ಲೆ ಯಾಕೆ ಮಾತಾಡವಲ್ಲೆ ರೇಣುಕಾ ಯಾಕೆ ಒಳಗಾಗವಲ್ಲೆ ಮಳೆರಾಜ ಬಂದಾನ ಚಳಿಗೋಳ ಕೊಟ್ಟಾನ ಯಾಕೆ ಮಾತಾಡವಲ್ಲೆ ಮಳೆರಾಜ ಬಂದಾನ ಚಳಿಗೋಳ ಕೊಟ್ಟಾನ ಯಾಕೆ ಮಾತಾಡವಲ್ಲೆ ಯಾಕೆ ಮಾತಾಡವಲ್ಲೆ ರೇಣುಕಾ ಯಾಕೆ ಒಳಗಾಗವಲ್ಲೆ ಜಂಬಾಟ ಬಿಟ್ಟ ನಿನ್ನ ಸಂಗಾಟ ಬಂದಿನಿ ಯಾಕೆ ಮಾತಾಡವಲ್ಲೆ ಜಂಬಾಟ ಬಿಟ್ಟ ನಿನ್ನ ಸಂಗಾಟ ಬಂದಿನಿ ಯಾಕೆ ಮಾತಾಡವಲ್ಲೆ ನಮ್ಮ ಗ್ರಾಮೀಣ ಹಾಡುಗಾರರಿಗೆ ನಿಸರ್ಗವೇ ಗುರು, ಪರಿಸರವೇ ಪಾಠಶಾಲೆ, ಅನುಭವವೇ ಪುಸ್ತಕ. ಏಕತಾರಿ ತತ್ವಪದ, ಅನುಭವ ಗೀತೆಗಳೇ ವೇದಗಳು. ಜಾನಪದ ಸಾಹಿತ್ಯವೇ ಅವರ ಬದುಕಿನ ಜೀವಾಳವೆಂದರೆ ತಪ್ಪಾಗಲಾರದು. ಇಂತಹ ಸಮೃದ್ಧ ಜಾನಪದ ಸಾಹಿತ್ಯದಲ್ಲಿ ದೇವಾನುದೇವತೆಗಳ ಶಕ್ತಿ, ಸಾಮರ್ಥ್ಯ, ಸೌಂದರ್ಯ ಲೀಲೆಗಳನ್ನು ಎತ್ತಿ ಹಿಡಿಯುವ, ಹಾಡಿ ಕುಣಿಯುವ ಪ್ರಾರ್ಥನಾಪರ ಹಾಡುಗಳದ್ದೇ ಸಿಂಹಪಾಲು. ಇಂತಹ ಅರ್ಥಪೂರ್ಣವಾದ ಹಾಡನ್ನು ಹಾಡಿದ್ದಾರೆ ಕಲಾವಿದ ಅಡಿವೆಪ್ಪ ಕುರಿಯವರ್. ಧಾರವಾಡ ಜಿಲ್ಲೆ ಬ್ಯಾಡಗಿ ತಾಲೂಕು ಮೋಟೆಬೆಂದೂರಿನ ಅಡಿವೆಪ್ಪ ಕುರಿಯರವರು ಏಕತಾರಿ ತತ್ವಪದಗಳನ್ನು ಹಾಡಬಲ್ಲ ಪ್ರತಿಭಾವಂತ ಕಲಾವಿದರು. ನಿಜರೇಣ್ಕಾಯಲ್ಲಮ್ಮ ನಿನ್ವರಣಿಸಲನ್ನ ಬೋಧಿಕಮ್ಮ ನಿಜರೇಣ್ಕಾಯಲ್ಲಮ್ಮ ನಿನ್ವರಣಿಸಲನ್ನ ಬೋಧಿಕಮ್ಮ ಪ್ರಥಮ ತ್ರತಾಯುಗದ ಪರಶಕ್ತಿಯಮ್ಮ ಪ್ರಥಮ ತ್ರತಾಯುಗದ ಪರಶಕ್ತಿಯಮ್ಮ ರಜಿತಾತ್ರಿಗಿರಿಪುರ ತರದೀಹ ಪ್ರೇಮ ರಜಿತಾತ್ರಿಗಿರಿಪುರ ತರದೀಹ ಪ್ರೇಮ ಮಧುಕೈಟ್ಯವರೂಢ ನಾಡಿದಿಯಮ್ಮ ಶುಂಭ ನಿಶುಂಭರನ ಚಂಡಾಡಿದಮ್ಮ ಧೃತಯುಗದೊಳಾಶ್ರಮ ಜಾನಕರಿಗೆ ಮಗಳಾದೆ ಜಾನಕಮ್ಮ ಧೃತಯುಗದೊಳಾಶ್ರಮ ಜಾನಕರಿಗೆ ಮಗಳಾದೆ ಜಾನಕಮ್ಮ ರಾವಣನಿಗೆ ನಾಶಗೊಳಿಸಿದಿಯಮ್ಮ ರಾವಣನಿಗೆ ನಾಶಗೊಳಿಸಿದಿಯಮ್ಮ ಶತಕಂಠನಿಂದ ನಿನಗೆ ಶರಣಂದ ರಾಮ ಶತಕಂಠನಿಂದ ನಿನಗೆ ಶರಣಂದ ರಾಮ ಧರ್ಮ ಸೆಳೆದು ರಾವಣನಿಗೆ ಹೊರಸಿದಿ ಕರ್ಮ
ಕೆನೆಯಾಗಿ ಸುಲಕೊಂಡಿ ಮೈಯನ ಚರ್ಮ. ದುಷ್ಟ ದುರ್ಯೋಧನ ದುಶ್ವಾಸನ ಧೂಮ, ದುಷ್ಟ ದುರ್ಯೋಧನ ದುಶ್ವಾಸನ ಧೂಮ, ಕರಳ್ ಹರದು ತುರಬಿಗೆ ಹೆರಳ್ ಹಾಕಿದಮ್ಮ. ಕರಳ್ ಹರದು ತುರಬಿಗೆ ಹೆರಳ್ ಹಾಕಿದಮ್ಮ, ಕುರುಕ್ಷೇತ್ರ ಕೌರವನ ಮಾಡಿಟ್ಟೆಯಮ್ಮ, ಕಾಲಿಡಿದು ಕಸವ ಹೊಡಿದಾರಿಳಮ್ಮ. ಕಲಿಯುಗದೊಳೆಲ್ಲಮ್ಮ ರೇಣುಕಾರಿಗೆ ಸುಪುತ್ರಿ ಸಂಕ್ರಮ್ಮ. ಕಲಿಯುಗದೊಳೆಲ್ಲಮ್ಮ ರೇಣುಕಾರಿಗೆ ಸುಪುತ್ರಿ ಸಂಕ್ರಮ್ಮ. ಎಕ್ಕೈ ಜೋಗಯ್ಯನವರು ನಿನಗನ ಕುಲಮ್ಮ, ಎಕ್ಕೈ ಜೋಗಯ್ಯನವರು ನಿನಗನ ಕುಲಮ್ಮ. ಸದ್ಭಕ್ತಿ ಎಳುಕೊಳ್ಳ ಸದಾ ನಿನ್ನ ನಾಮ, ಸದ್ಭಕ್ತಿ ಎಳುಕೊಳ್ಳ ಸದಾ ನಿನ್ನ ನಾಮ. ಯಮದಗ್ನಿ ಋಷಿ ಪತ್ನಿ ಮಗ ಪರಶುರಾಮ, ಕಾರ್ತಿವೀರ್ಯನ ಕೊರಳ ಕೊಯ್ದಮ್ಮ. ಕರಣ್ಣುಳ್ಳ ಶರಣಮ್ಮ, ಸಪ್ತಲೋಕ ಸರ್ವಸ್ವ ನಿನ್ನದಮ್ಮ. ತಂದನಾನ ತಾನ ತಂದನಾನ. ನೀಲ ಕುದುರೆ ಮೇಲೆ ಮೆರವಣಿಗೆ ತಾಯವ್ವ ನಿನಗೆ ಸರ್ಪರಾಜನ ಕಾವಲೇನಮ್ಮ. ಈ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ ದಾವಣಗೆರೆಯ ಶ್ರೀ ಜಿ ಮಹಾಂತೇಶ್ ಮತ್ತು ಸಂಗಡಿಗರು. ನೀಲ ಕುದುರೆ ಮೇಲೆ ಮೆರವಣಿಗೆ ತಾಯಮ್ಮ ನಿನಗೆ ಸರ್ಪರಾಜನ ಕಾವಲೇನಮ್ಮ. ನೀಲ ಕುದುರೆ ಮೇಲೆ ಮೆರವಣಿಗೆ ತಾಯಮ್ಮ ನಿನಗೆ ಸರ್ಪರಾಜನ ಕಾವಲೇನಮ್ಮ. ಹೊಳೆಯನ ದಡದಲ್ಲಿ ಹೊಂಗೆಯತ್ತೋ ಪುಟ್ಟಿ, ಹೊಳೆಯನ ದಡದಲ್ಲಿ ಹೊಂಗೆಯತ್ತೋ ಪುಟ್ಟಿ, ಆಲದಲೆಂಬೋ ನೆರಳಲ್ಲಿ, ಆಲದಲೆಂಬೋ ನೆರಳಲ್ಲಿ ಗಿಡ್ಡಮ್ಮ ವಾಲಾಡಿದವನವ ಮುರಿದಾಳೋ, ವಾಲಾಡಿದವನವ ಮುರಿದಾಳೋ, ವಾಲಾಡಿದವನವ ಮುರಿದಾಳೋ. ನೀಲ ಕುದುರೆ ಮೇಲೆ ಮೆರವಣಿಗೆ ತಾಯಮ್ಮ ನಿನಗೆ ಸರ್ಪರಾಜನ ಕಾವಲೇನಮ್ಮ. ಸಿಗೆಯ ಗಿಡದಡಿ ಶ್ರೀಗಂಧ ತೊಡಿಸೋಳೆ, ಸಿಗೆಯ ಗಿಡದಡಿ ಶ್ರೀಗಂಧ ತೊಡಿಸೋಳೆ, ಯಾವ ಗಿಣಿಯಾಗೆ ಶನಿವಾರ, ಸಿಗೆಯ ಗಿಡದಡಿ ಶ್ರೀಗಂಧ ತೊಡಿಸೋಳೆ, ಯಾವ ಗಿಣಿಯಾಗೆ ಶನಿವಾರ, ಯಾವ ಗಿಣಿಯಾಗೆ ಶನಿವಾರ, ಯಾವ ಗಿಣಿಯಾಗೆ ಶನಿವಾರ. ನೀಲ ಕುದುರೆ ಮೇಲೆ ಮೆರವಣಿಗೆ ತಾಯಮ್ಮ ನಿನಗೆ ಸರ್ಪರಾಜನ ಕಾವಲೇನಮ್ಮ. ಬೇಲೂರು ಚೆನ್ನಯ್ಯ ಗೆಳತಿ ಮನೆಗೆ ಹೋಗುವಾಗ, ಬೇಲೂರು ಚೆನ್ನಯ್ಯ ಗೆಳತಿ ಮನೆಗೆ ಹೋಗುವಾಗ, ಸೇರು ಪಾವಡಿಕೆ ಬಿಳೆಯೇಲೆ, ಸೇರು ಪಾವಡಿಕೆ ಬಿಳಿಯೇಲೆ ತಕ್ಕೊಂಡು ಗಿಡ್ಡಿನಿ ಕದವ ತಗಿಯಂದ, ಗಿಡ್ಡಿನಿ ಕದವ ತಗಿಯಂದ, ಗಿಡ್ಡಿನಿ ಕದವ ತಗಿಯಂದ. ನೀಲ ಕುದುರೆ ಮೇಲೆ ಮೆರವಣಿಗೆ ತಾಯಮ್ಮ ನಿನಗೆ ಸರ್ಪರಾಜನ ಕಾವಲೇನಮ್ಮ. ಕದವನ್ನು ತೆರೆಬೋದು ತರವೇನು ಚೆನ್ನಿಗ, ಕದವನ್ನು ತೆರೆಬೋದು ತರವೇನು ಚೆನ್ನಿಗ, ತೆರೆಮರೆ ಮುಚ್ಚಿ ಮದುವೆನೋ, ತೆರೆಮರೆ ಮುಚ್ಚಿ ಮದುವೆಯಾದ ಹೆಂಡತಿ ಬಿಟ್ಟು ಎರವಿನ ಹೆಣ್ಣು ಸ್ಥಿರವೇನೋ, ಎರವಿನ ಹೆಣ್ಣು ಸ್ಥಿರವೇನೋ, ಎರವಿನ ಹೆಣ್ಣು ಸ್ಥಿರವೇನೋ. ನೀಲ
ನೀಲಗುದಿರೆ ಮೇಲೆ ಮೆರವಣಿಗೆ ತಾಯಮ್ಮ ನಿನಗೆ ಸರ್ಪರಾಜನ ಕಾವಲೆ ನಮ್ಮ ನೀಲಗುದಿರೆ ಮೇಲೆ ಮೆರವಣಿಗೆ ತಂದನಾನ ತಾನ ತಂದನಾನ. ಸಿರಿಗಂಧದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಈ ವಿಳಾಸಕ್ಕೆ ಬರೆಯಿರಿ. ಕರ್ನಾಟಕ ಜಾನಪದ ಪರಿಷತ್ತು, ಸಿರಿಗಂಧ ವಿಭಾಗ, ನಂಬರ್ 7, ದೇವಸ್ಥಾನದ ರಸ್ತೆ, ಕುಮಾರ ಪಾರ್ಕ್ ಪಶ್ಚಿಮ, ಬೆಂಗಳೂರು 560020. ಮುಂದಿನ ವಾರ ಸಿರಿಗಂಧದಲ್ಲಿ ಮತ್ತೆ ನಾವು ನೀವು. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತಂದನಾನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೀರವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.